ನಮಸ್ಕಾರ ಸ್ನೇಹಿತರೆ, ಇಂದು ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಒಮ್ಮೆ ಈ ಕಾಯಿಲೆ ಬಂದರೆ ಜೀವನ ಪೂರ್ತಿ ಔಷಧಿ ತೆಗೆದುಕೊಳ್ಳಬೇಕಾಗಿ ಬರಬಹುದು ಎಂದು ಹಲವರು ಭಯಪಡುತ್ತಾರೆ. ಆದರೆ ಸತ್ಯ ಏನೆಂದರೆ, ಸರಿಯಾದ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ ಮತ್ತು ಕೆಲವು ನೈಸರ್ಗಿಕ ಆಹಾರಗಳನ್ನು ಬಳಸುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಉತ್ತಮವಾಗಿ ನಿಯಂತ್ರಿಸಲು ಸಾಧ್ಯವಾಗಬಹುದು. ನಮ್ಮ ಹಿರಿಯರು ವರ್ಷಗಳಿಂದ ಕೆಲವು ನೈಸರ್ಗಿಕ ಮನೆಮದ್ದುಗಳನ್ನು ಬಳಸುತ್ತಾ ಬಂದಿದ್ದಾರೆ. ಇವು ಮಧುಮೇಹವನ್ನು ಮಾಯ ಮಾಡುವುದಿಲ್ಲ, ಆದರೆ ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಉಪಯುಕ್ತವಾಗಬಹುದು. ಇಂದು ಸಕ್ಕರೆ ನಿಯಂತ್ರಣಕ್ಕೆ ಸಹಾಯಕವಾಗಬಹುದಾದ ಜನಪ್ರಿಯವಾಗಿ ಬಳಸುವ 5 ಮನೆಮದ್ದುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಮೊದಲನೇದಾಗಿ ಮೆಂತೆ ಕಾಳಿನ ನೀರು. ಸ್ನೇಹಿತರೆ, ಮೆಂತೆ ಕಾಳುಗಳು ಭಾರತೀಯ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಒಂದು ಅಮೂಲ್ಯವಾದ ಆಹಾರವಾಗಿದೆ. ಅನೇಕ ವರ್ಷಗಳಿಂದ ಆಯುರ್ವೇದದಲ್ಲಿ ಇದರ ಮಹತ್ವವನ್ನು ವಿವರಿಸಲಾಗಿದೆ. ರಾತ್ರಿ 1 ಅಥವಾ 2 ಚಮಚ ಮೆಂತೆ ಕಾಳುಗಳನ್ನು 1 ಗ್ಲಾಸ್ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಕುಡಿಯುವುದು ಮತ್ತು ಕಾಳುಗಳನ್ನು ಜಗಿದು ತಿನ್ನುವುದು ಅನೇಕ ಜನರು ಅನುಸರಿಸುವ ಪದ್ಧತಿಯಾಗಿದೆ. ಮೆಂತೆಯಲ್ಲಿ ಫೈಬರ್ ಸಮೃದ್ಧವಾಗಿದ್ದು ಅದು ಆಹಾರ ಜೀರ್ಣವಾಗುವ ವೇಗವನ್ನು ನಿಧಾನಗೊಳಿಸಲು ಸಹಾಯ ಮಾಡಬಹುದು ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ಇದರಿಂದ ಊಟದ ನಂತರ ರಕ್ತದಲ್ಲಿನ ಸಕ್ಕರೆ ಏರಿಕೆಯನ್ನು ಕಡಿಮೆ ಮಾಡಲು ನೆರವಾಗಬಹುದು. ಜೊತೆಗೆ ಮೆಂತೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡಬಹುದು. ಆದಾಗ್ಯೂ ನೀವು ಈಗಾಗಲೇ ಮಧುಮೇಹದ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ವೈದ್ಯರ ಸಲಹೆ ಇಲ್ಲದೆ ಹೆಚ್ಚು ಪ್ರಮಾಣದಲ್ಲಿ ಬಳಸಬಾರದು. ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದೊಂದಿಗೆ ಮೆಂತೆಯನ್ನು ಬಳಸಿದರೆ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಎರಡನೇದಾಗಿ ನೆಲ್ಲಿಕಾಯಿ ರಸ. ಸ್ನೇಹಿತರೆ, ನೆಲ್ಲಿಕಾಯಿಯನ್ನು ಆಯುರ್ವೇದದಲ್ಲಿ ಅತ್ಯಂತ ಶಕ್ತಿಶಾಲಿ ಹಣ್ಣುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಹಲವು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಬೆಳಗ್ಗೆ 1 ಚಮಚ ನೆಲ್ಲಿಕಾಯಿಯ ರಸವನ್ನು ನೀರಿನೊಂದಿಗೆ ಬೆರೆಸಿ ಸೇವಿಸುವ ಅಭ್ಯಾಸವನ್ನು ಅನೇಕ ಜನರು ಅನುಸರಿಸುತ್ತಾರೆ. ನೆಲ್ಲಿಕಾಯಿಯಲ್ಲಿ ದೇಹದ ಸಾಮಾನ್ಯ ಆರೋಗ್ಯವನ್ನು ಬೆಂಬಲಿಸುವ ಆಹಾರವಾಗಿದೆ. ಮಧುಮೇಹ ಇರುವ ವ್ಯಕ್ತಿಗಳಲ್ಲಿ ಆರೋಗ್ಯಕರವಾದ ಆಹಾರದ ಭಾಗವಾಗಿ ಇದನ್ನು ಬಳಸಲಾಗುತ್ತದೆ. ಇದು ದೇಹಕ್ಕೆ ಚೈತನ್ಯ ನೀಡುವ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸಲು ಸಹಾಯ ಮಾಡಬಹುದು. ಕೆಲವರು ಜನರು ನೆಲ್ಲಿಕಾಯಿಯನ್ನು ನಿಯಮಿತವಾಗಿ ಸೇವಿಸಿದ ನಂತರ ತಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಂಡಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಇದು ಔಷಧಿಗೆ ಪರ್ಯಾಯವಲ್ಲ ಎಂಬುದನ್ನು ನೆನಪಿಡಿ. ವೈದ್ಯರ ಸಲಹೆಯೊಂದಿಗೆ ಮತ್ತು ಸರಿಯಾದ ಆಹಾರ ಕ್ರಮದೊಂದಿಗೆ ಬಳಸಿದಾಗ ಮಾತ್ರ ಉತ್ತಮ ಪ್ರಯೋಜನ ದೊರೆಯಬಹುದು. ಮೂರನೇದಾಗಿ ಕರಿಬೇವು ಎಲೆಗಳು. ಸ್ನೇಹಿತರೆ, ಕರಿಬೇವು ಎಲೆಗಳು ಕೇವಲ ಅಡುಗೆಯ ಸುವಾಸನೆಗಾಗಿ ಬಳಸುವ ಪದಾರ್ಥವಲ್ಲ. ನಮ್ಮ ಹಿರಿಯರು ಇದನ್ನು ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಮಹತ್ವದ ಎಲೆ ಎಂದು ಪರಿಗಣಿಸುತ್ತಿದ್ದರು. ಬೆಳಗ್ಗೆ 8 ರಿಂದ 10 ಕರಿಬೇವು ಎಲೆಗಳನ್ನು ಜಗಿದು ತಿನ್ನುವ ಅಭ್ಯಾಸವನ್ನು ಅನೇಕ ಜನರು ಇಂದಿಗೂ ಅನುಸರಿಸುತ್ತಾರೆ. ಕರಿಬೇವಿನಲ್ಲಿ ಹಲವು ನೈಸರ್ಗಿಕ ಪೋಷಕಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇವೆ. ಆರೋಗ್ಯಕರ ಆಹಾರದ ಭಾಗವಾಗಿ ಇದನ್ನು ಬಳಸುವುದರಿಂದ ದೇಹ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಬೆಂಬಲ ಸಿಗುವುದು. ಮಧುಮೇಹ ಇರುವವರು ತಮ್ಮ ಆಹಾರದಲ್ಲಿ ಹೆಚ್ಚು ಹಸಿರು ಎಲೆಗಳನ್ನು ಸೇರಿಸಿಕೊಳ್ಳೋದು ಒಳ್ಳೆಯದು ಎಂದು ತಜ್ಞರು ಸಲಹೆ ನೀಡುತ್ತಾರೆ. ಕರಿಬೇವು ಕೂಡ ಅಂತಹ ಒಂದು ಉತ್ತಮ ಆಯ್ಕೆಯಾಗಿದೆ. ಇದು ಸುಲಭವಾಗಿ ದೊರೆಯುವ ಜೊತೆಗೆ ವೆಚ್ಚವೂ ಕಡಿಮೆ. ನಿಯಮಿತವಾಗಿ ಬಳಸಿದರೆ ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಬಹುದು. ನಾಲ್ಕನೇದಾಗಿ ದಾಲ್ಚಿನ್ನಿ ನೀರು. ಸ್ನೇಹಿತರೆ, ದಾಲ್ಚಿನ್ನಿ ಅಥವಾ ಚಕ್ಕೆ ಭಾರತೀಯ ಅಡುಗೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಒಂದು ಮಸಾಲೆಯಾಗಿದೆ. ಇದರ ಸುವಾಸನೆ ಮತ್ತು ರುಚಿಯ ಜೊತೆಗೆ ಆರೋಗ್ಯದ ಪ್ರಯೋಜನಗಳ ಬಗ್ಗೆಯೂ ಅನೇಕ ಜನರು ಮಾತನಾಡುತ್ತಾರೆ. ರಾತ್ರಿ 1 ಸಣ್ಣ ತುಂಡು ದಾಲ್ಚಿನ್ನಿಯನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಕುಡಿಯುವ ಅಭ್ಯಾಸವನ್ನು ಕೆಲವರು ಅನುಸರಿಸುತ್ತಾರೆ. ಕೆಲವು ಸಂಶೋಧನೆಗಳು ದಾಲ್ಚಿನ್ನಿಯು ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣಕ್ಕೆ ಸಹಾಯಕವಾಗಬಹುದು ಎಂದು ಸೂಚಿಸಿದೆ. ಆದರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳು ನಡೆಯುತ್ತಿದೆ. ಆದ್ದರಿಂದ ಅದನ್ನು ಔಷಧಿಯ ಬದಲಾಗಿ ಬಳಸಬಾರದು. ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ವೈದ್ಯರ ಸಲಹೆಯೊಂದಿಗೆ ಬಳಸಿದರೆ ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಬಹುದು. ಮಿತ ಪ್ರಮಾಣದಲ್ಲಿ ಬಳಸೋದು ಅತ್ಯಂತ ಮುಖ್ಯವಾಗಿದೆ. 5ನೇದಾಗಿ ಹಾಗಲಕಾಯಿ ರಸ. ಸ್ನೇಹಿತರೆ, ಹಾಗಲಕಾಯಿ ಮಧುಮೇಹದ ಬಗ್ಗೆ ಮಾತನಾಡುವಾಗ ಹೆಚ್ಚು ಉಲ್ಲೇಖವಾಗುವ ತರಕಾರಿಗಳಲ್ಲಿ ಒಂದಾಗಿದೆ. ಇದರ ರುಚಿ ಕಹಿಯಾಗಿದ್ದರೂ ಆರೋಗ್ಯದ ದೃಷ್ಟಿಯಿಂದ ಅನೇಕರು ಇದನ್ನು ಬಳಸುತ್ತಾರೆ. ಬೆಳಗ್ಗೆ ಸ್ವಲ್ಪ ಪ್ರಮಾಣದ ತಾಜಾ ಹಾಗಲಕಾಯಿ ರಸವನ್ನು ಸೇವಿಸುವ ಅಭ್ಯಾಸ ಕೆಲವು ಜನರಲ್ಲಿ ಕಂಡುಬರುತ್ತದೆ.
ಹಾಗಲಕಾಯಿಯಲ್ಲಿ ಕೆಲವು ನೈಸರ್ಗಿಕ ಸಂಯುಕ್ತಗಳು ಇದ್ದು ಅವು ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು ಎಂದು ಅಧ್ಯಯನಗಳು ಸೂಚಿಸಿವೆ. ಆದಾಗ್ಯೂ ಇದರ ಪರಿಣಾಮ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಆದ್ದರಿಂದ ವೈದ್ಯರ ಸಲಹೆ ಇಲ್ಲದೆ ಔಷಧಿಯನ್ನು ನಿಲ್ಲಿಸುವುದು ಸರಿಯಲ್ಲ. ಆರೋಗ್ಯಕರ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ವೈದ್ಯಕೀಯ ಮೇಲ್ವಿಚಾರಣೆಯೊಂದಿಗೆ ಹಾಗಲಕಾಯಿಯನ್ನು ಬಳಸಿದರೆ ಉತ್ತಮ ಜೀವನ ಶೈಲಿಯ ಭಾಗವಾಗಬಹುದು. ಕಹಿ ರುಚಿ ಇದ್ದರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಅನೇಕ ಜನರು ಇದನ್ನು ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಇಂದು ನಾವು ಸಕ್ಕರೆ ನಿಯಂತ್ರಣಕ್ಕೆ ಸಹಾಯಕವಾಗಬಹುದು ಎಂದು ಜನಪ್ರಿಯವಾಗಿ ಬಳಸುವ 5 ನೈಸರ್ಗಿಕ ಮನೆಮದ್ದುಗಳ ಬಗ್ಗೆ ತಿಳಿದುಕೊಂಡೆವು. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಮಧುಮೇಹ ಎನ್ನುವುದು ಕೇವಲ ಔಷಧಿಯಿಂದ ಮಾತ್ರ ನಿಯಂತ್ರಣವಾಗುವ ಕಾಯಿಲೆ ಅಲ್ಲ. ಅದೇ ರೀತಿ ಕೇವಲ ಮನೆಮದ್ದಿನಿಂದ ಸಂಪೂರ್ಣವಾಗಿ ಗುಣವಾಗುವ ಕಾಯಿಲೆಯೂ ಅಲ್ಲ. ನಿಜವಾದ ಆರೋಗ್ಯದ ರಹಸ್ಯ ಸರಿಯಾದ ಆಹಾರ ಪದ್ಧತಿಯೇ, ನಿಯಮಿತ ವ್ಯಾಯಾಮ, ಸಾಕಷ್ಟು ನಿದ್ರೆ ಮತ್ತು ಒತ್ತಡವನ್ನು ನಿಯಂತ್ರಿಸೋದ್ರಲ್ಲಿ ಅಡಗಿರುತ್ತೆ. ಅನೇಕ ಜನರು ಒಂದು ಮನೆಮದ್ದು ಬಳಸಿ ತಕ್ಷಣ ಅದ್ಭುತ ಫಲಿತಾಂಶ ನಿರೀಕ್ಷಿಸುತ್ತಾರೆ. ಆದರೆ ಆರೋಗ್ಯದಲ್ಲಿ ಬದಲಾವಣೆ ಕಾಣಲು ಸಮಯ ಮತ್ತು ನಿರಂತರ ಪ್ರಯತ್ನ ಅಗತ್ಯವಾಗಿರುತ್ತದೆ. ಆದ್ದರಿಂದ ವೈದ್ಯರು ನೀಡಿರುವ ಔಷಧಿಗಳನ್ನು ಎಂದಿಗೂ ಸ್ವಯಂ ಪ್ರೇರಿತವಾಗಿ ನಿಲ್ಲಿಸಬೇಡಿ. ನಿಮ್ಮ ವೈದ್ಯರ ಸಲಹೆಯೊಂದಿಗೆ ಮಾತ್ರ ಆಹಾರ ಅಥವಾ ಚಿಕಿತ್ಸೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ನೆನಪಿಡಿ ಸ್ನೇಹಿತರೆ, ಸಕ್ಕರೆ ಕಾಯಿಲೆ ಬಂದರೂ ಜೀವನ ಮುಗಿಯುವುದಿಲ್ಲ. ಸರಿಯಾದ ಜೀವನ ಶೈಲಿಯನ್ನು ಅನುಸರಿಸಿದರೆ ಆರೋಗ್ಯಕರ ಮತ್ತು ಸಂತೋಷದ ಜೀವನ ನಡೆಸಲು ಸಂಪೂರ್ಣ ಸಾಧ್ಯವಿದೆ. ಪ್ರತಿದಿನ ಸ್ವಲ್ಪ ನಡೆಯಿರಿ, ಆರೋಗ್ಯಕರ ಆಹಾರ ಸೇವಿಸಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದೊಂದಿಗೆ ಶೇರ್ ಮಾಡಿ. ಮತ್ತು ಇಂತಹ ಆರೋಗ್ಯಕರ ಮಾಹಿತಿಗಾಗಿ ಕನ್ನಡ ಮೈಂಡ್ಸೆಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಿಮ್ಮ ದಿನ ಶುಭವಾಗಿರಲಿ.